ನಮಸ್ಕಾರ. ನಾನು ಡಾಕ್ಟರ್ ಸಂಗೀತಾ ಅಂತ ಕೃಷ್ಣಕೃಪಾ ಪ್ರಾಣಿಧಾಮ ಅನ್ನೋ ಟ್ರಸ್ಟಿನ ಫೌಂಡರ್ ಪ್ರೆಸಿಡೆಂಟ್. ಸೊ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಡಾಗ್ ಬೈಟ್ ಕೇಸಸ್ ಜಾಸ್ತಿ ಆಗಿದೆ ಅಂತ. ಸೊ ಟು ಅಂಡರ್ಸ್ಟ್ಯಾಂಡ್ ದ ಕಾಸ್ ಫಾರ್ ಡಾಗ್ ಬೈಟ್ಸ್ ಆ್ಯಂಡ್ ಟು ಫೈಂಡ್ ಅ ಸೊಲ್ಯೂಷನ್ ಫಾರ್ ದ ಸೇಮ್, ಟು ಅವಾಯ್ಡ್ ಡಾಗ್ ಅಟ್ಯಾಕ್ಸ್, ಡಾಗ್ ಬೈಟ್ಸ್ ಏನು ಮಾಡಬೇಕು ಅನ್ನೋದನ್ನು ನಾವು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ದೆರ್ ಆರ್ ಮೆನಿ ರೀಸನ್ಸ್ ಯಾಕೆ ನಾಯಿಗಳು ಹಿಂದೆ ಬರತ್ವೆ, ಕಚ್ಚಲಿಕ್ಕೆ ಅಥವಾ ಅಟ್ಯಾಕ್ ಮಾಡಲಿಕ್ಕೆ ಹಿಂದೆ ಬರತ್ವೆ ಅನ್ನೋದಕ್ಕೆ ದೆರ್ ಆರ್ ಸೆವ್ರಲ್ ರೀಸನ್ಸ್. ವಿಲ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ರೀಸನ್, ಸ್ಟ್ರೀಟ್ ಲೈಫ್ ಅನ್ನೋದು ಈಸ್ ಸಚ್ ಅ ಬಿಗ್ ಸ್ಟ್ರಗಲ್. ಪ್ರತಿಯೊಂದಕ್ಕೂ ಕಷ್ಟಪಡಬೇಕು, ಒಂದೊಂದು ಹೊತ್ತಿನ ಊಟಕ್ಕೂ ಒಂದೊಂದು ತುತ್ತಿಗೂ ಕಷ್ಟಪಡಬೇಕು. ವಾಸ ಮಾಡಲಿಕ್ಕೆ ಜಾಗ ಇರೋದಿಲ್ಲ, ಮಳೆ ಬಂದಾಗ ನೆಂದ್ಕೊಂಡಿರಬೇಕು, ಚಳಿಗಾಲದಲ್ಲಿ ನಡ್ಕೊಂಡು ಹಾಗೆ ಮಲ್ಕೋಬೇಕು, ಬೇಸಿಗೆಯಲ್ಲಿ ಎಷ್ಟು ಬಿಸಿಲಿದ್ರೂ ತಡ್ಕೊಂಡು ಅಲ್ಲೇ ಮಲಗಿರಬೇಕು. ಸೊ ಇಷ್ಟೆಲ್ಲದರ ನಡುವೆ ಒಂದೊಂದು ಹೊತ್ತಿನ ಊಟಕ್ಕೂ ಒಂದೊಂದು ತುತ್ತಿಗೂ ಕಷ್ಟಪಡಬೇಕು. ಸೊ ಕಸದಲ್ಲಿ ಹೋಗಬೇಕು, ಗಾರ್ಬೇಜ್ ನಡುವೆ, ಆ ಪ್ಲಾಸ್ಟಿಕ್ ಕವರ್ಗಳ ನಡುವೆ ಊಟವನ್ನು ಹುಡುಕಿ ಆ ಕೊಳ್ತಿರೋ ಹಳಸಿರೋ ಊಟವನ್ನು ತಿನ್ನಬೇಕು. ಸೊ ಈ ರೀತಿ ಸರ್ವೈವ್ ಆಗ್ತಿರತ್ವೆ ನಮ್ಮ ಸ್ಟ್ರೀಟ್ ಆ್ಯನಿಮಲ್ಸು. ಸೊ ಹಾಗಾಗಿ ನಾವು ಏನು ಇದಕ್ಕೆ ಸೊ ಅದರಿಂದ ಇರಿಟೇಟ್ ಆಗಿರತ್ವೆ. ಸೊ ಹಸಿವಿನಿಂದ ಇರಿಟೇಟ್ ಆಗಿರತ್ವೆ, ಅಥವಾ ಊಟ ಸರಿಯಾಗಿ ಸಿಕ್ಕಿರಲ್ಲ, ಹಳಸಿರೋ ಅನ್ನ ಸಿಕ್ಕಿರತ್ತೆ, ಕೊಳ್ತು ಹೋಗಿರೋದು ಏನೋ ಸಿಕ್ಕಿರತ್ತೆ. ಸೊ ಅದನ್ನೇ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೋಸ್ಕರ ಕಷ್ಟಪಡ್ತಿರತ್ವೆ. ಸೊ ಇದರಿಂದ ಇರಿಟೇಟ್ ಆಗಿರತ್ವೆ, ಫ್ರಸ್ಟ್ರೇಟ್ ಆಗಿರತ್ವೆ. ಅದನ್ನು ತೋರಿಸ್ಕೊಳ್ಳಿಕ್ಕೆ ದೇ ಟ್ರೈ ಟು ಅಟ್ಯಾಕ್. ಸೊ ಹಾಗಾಗಿ ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್? ಸೊ ವಿ ಆರ್ ಓಕೆ ವಿತ್ ಥ್ರೋಯಿಂಗ್ ಅವೇ ವೇಸ್ಟ್ ಫುಡ್, ಅಥವಾ ನಾಟ್ ವೇಸ್ಟ್ ಫುಡ್, ಮೇ ಬಿ ಎಕ್ಸ್ಟ್ರಾ ಫುಡ್, ಬಟ್ ವಿ ಆರ್ ನಾಟ್ ಓಕೆ ವಿತ್ ಫೀಡಿಂಗ್ ದ ಸೇಮ್ ಟು ಸ್ಟ್ರೇ ಆ್ಯನಿಮಲ್ಸ್. ಯಾಕೆ ಈ ಥರ ಇದ್ದೀವಿ ನಾವು? ಇನ್ಸ್ಟೆಡ್ ಆಫ್ ಜಸ್ಟ್ ಥ್ರೋಯಿಂಗ್ ಎಕ್ಸ್ಟ್ರಾ ಫುಡ್, ವಿ ಕ್ಯಾನ್ ಫೀಡ್ ಸ್ಟ್ರೇ ಆ್ಯನಿಮಲ್ಸ್ ವಿತ್ ದ ಸೇಮ್ ಫುಡ್ ಅಲ್ವಾ? ಸೊ ಡಸ್ಟ್ಬಿನ್ನಿಗೆ ಹಾಕೋಕ್ಕೆ ಬದಲು ಅದು ಕೊಳ್ತು ಹೋಗೋಕ್ಕೆ ಮುಂಚೆ, ಹಳ್ಸೋಕ್ಕೆ ಮುಂಚೆ ಅದನ್ನು ನಾವು ಸ್ಟ್ರೀಟ್ ಆ್ಯನಿಮಲ್ಸ್ಗೆ ಕೊಡ್ಬೋದಲ್ವಾ? ಸೊ ನಮ್ಮ ಸ್ಟ್ರೀಟಲ್ಲಿ ಇರೋ ನಾಯಿಗಳಿಗೆ ನಾವು ಫೀಡ್ ಮಾಡೋಣ. ಸೊ ನಮ್ಮ ಸ್ಟ್ರೀಟಲ್ಲಿ 3-4 ನಾಯಿಗಳಿದ್ದರೆ ಲೆಟ್ ಆಲ್ ಆಫ್ ಅಸ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಈ ಸ್ಟ್ರೀಟ್ನಲ್ಲಿ ಒಂದು 10 ಮನೆಗಳಿದ್ದರೆ 10 ಮನೆಯವರು ಕೂಡ ಅದರ ಫೀಡಿಂಗ್ ರೆಸ್ಪಾನ್ಸಿಬಿಲಿಟಿಯನ್ನು ತೊಗೊಂಡು ಫೀಡ್ ಮಾಡಬೇಕು. ಸೊ ಈ ಥರ ಪ್ರತಿಯೊಂದು ಸ್ಟ್ರೀಟಲ್ಲೂ ಮಾಡಿದ್ರೆ ಆವಾಗ ಸಮಸ್ಯೆ ಆಗೋದಿಲ್ಲ. ಸೊ ನಮ್ಮಂಥ ಫೀಡರ್ಸು ವಿ ಕವರ್ 4-5 ಏರಿಯಾಸ್ ಆ್ಯಂಡ್ ಫೀಡ್ ಹಂಡ್ರೆಡ್ಸ್ ಆಫ್ ಸ್ಟ್ರೇ ಆ್ಯನಿಮಲ್ಸ್. ಸೊ ಅಬ್ಜೆಕ್ಷನ್ಸ್ ಬರುತ್ತೆ, ನಮಗೆ ಅಬ್ಜೆಕ್ಟ್ ಮಾಡ್ತಾರೆ, ಫಿಸಿಕಲ್ ಅಬ್ಯೂಸ್ ಮಾಡೋಕ್ಕೆ ಬರ್ತಾರೆ. ಯಾಕೆ ಇದೆಲ್ಲ ಸಮಸ್ಯೆ ಆಗ್ತಿರೋದು? ಇಟ್ ಈಸ್ ಜಸ್ಟ್ ಬಿಕಾಸ್ ಪೀಪಲ್ ಡೋಂಟ್ ವಾಂಟ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಸೊ ಬಿಸಾಕಿದ್ರೂ ಪರವಾಗಿಲ್ಲ, ಸ್ಟ್ರೀಟ್ ಆ್ಯನಿಮಲ್ಸ್ಗೆ ಕೊಡಲ್ಲ ಅಂತ. ಯಾಕೆ ಆ ಥರ? ಕೋ ಎಕ್ಸಿಸ್ಟೆನ್ಸ್ದು ಇಂಪಾರ್ಟೆನ್ಸನ್ನು ತಿಳ್ಕೋಬೇಕು. ಕೋ ಎಕ್ಸಿಸ್ಟೆನ್ಸ್ ಬೇಕು. This earth is not just for humans, it is for animals too. They have equal rights to live here. So hagagi let all of us take the responsibility of feeding them, caring for them, and we'll do that. ಸೊ ಇದು ಒಂದು. ಸೊ ಇಫ್ ದೇ ಆರ್ ಫೆಡ್ ಪ್ರಾಪರ್ಲಿ ಅಲ್ಲ, ಸೊ ಇಟ್ ವಿಲ್ ನಾಟ್ ಬಿ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಯಾಕೆಂದರೆ 10 ಮನೆಯವರು ಸೇರಿ ಒಂದು 4 ನಾಯಿದು ಊಟವನ್ನು, ಒಂದು ಹೊತ್ತು ಊಟ, ಹೊಟ್ಟೆ ತುಂಬ ಊಟ ಹಾಕಿದ್ರೆ ಸಾಕು, ಒಂದು ಹೊತ್ತಿನ ಊಟ ಸಾಕು ದಿನಕ್ಕೆ. ಸೊ ಅದೇನು ದೊಡ್ಡ ಬರ್ಡನ್ ಅಲ್ಲ. 10 ಮನೆಯವರು ಸೇರಿ 4 ನಾಯಿಗಳಿಗೆ ಒಂದು ಹೊತ್ತಿನ ಊಟ, ಹೊಟ್ಟೆ ತುಂಬ ಒಂದು ಹೊತ್ತಿನ ಊಟ ಹಾಕಬೇಕು ಅಂದರೆ ಅದೇನು ದೊಡ್ಡ ಬರ್ಡನ್ ಅಲ್ಲ. ಸೊ ಒಬ್ಬರೇ ಅದರ ರೆಸ್ಪಾನ್ಸಿಬಿಲಿಟಿಯನ್ನು ತೊಗೋಬೇಕು ಅಂದರೆ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಇಟ್ ಮೈಟ್ ಬಿ ಅ ಬರ್ಡನ್. ಬಟ್ 10 ಮನೆಯವರು ಸೇರಿ ಅದನ್ನು ರೆಸ್ಪಾನ್ಸಿಬಿಲಿಟಿಯನ್ನು ತೊಗೊಂಡ್ರೆ ಖಂಡಿತ ಅದು ಬರ್ಡನ್ ಆಗೋದಿಲ್ಲ. ಸೊ ಲೆಟ್ಸ್ ಟೇಕ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಫೀಡ್ ದೆಮ್. ಸೊ ದಿಸ್ ಇಸ್ ಒನ್ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್. ಅದೇ ಫೀಡಿಂಗಿಂದ ಅಂದರೆ ಹಂಗರಿಂದ ಅವರು ಇರಿಟೇಟ್ ಆಗಿದ್ರೆ, ಫ್ರಸ್ಟ್ರೇಟ್ ಆಗಿದ್ರೆ, ದೇ ಆರ್ ಕಮಿಂಗ್ ಟು ಅಟ್ಯಾಕ್ ಅಂತಂದರೆ ದಿಸ್ ವಿಲ್ ಡೆಫಿನೆಟ್ಲಿ ಸಾಲ್ವ್ ದ ಪ್ರಾಬ್ಲಮ್. ಎರಡನೇದು, ಗಾಡೀಲಿ ಹೋಗ್ತಾ ಇದ್ದರೆ, ಫಾಸ್ಟಾಗಿ ಹೋಗ್ತಾ ಇದ್ದರೆ ಆವಾಗ ಬೊಗಳ್ಕೊಂಡು ಹಿಂದೆ ಚೇಸ್ ಮಾಡಿಕೊಂಡು ಬರತ್ವೆ. ಸೊ ಯಾಕೆ ಹೀಗೆ ಆಗ್ತಾ ಇದೆ? ಯಾಕೆ ಅಂತಂದರೆ ಸುಮ್ಮನೆ ಆ ಇನ್ನೋಸೆಂಟ್ ಆ್ಯನಿಮಲ್ಸನ್ನು ಬ್ಲೇಮ್ ಮಾಡೋಕ್ಕೆ ಬದಲು ಲೆಟ್ ಅಸ್ ಟೇಕ್ ಅ ಸೆಕೆಂಡ್ ಟು ಥಿಂಕ್ ಆಫ್ ದ ರೀಸನ್ ಬಿಹೈಂಡ್. ಯಾಕೆ ಹೀಗೆ ಮಾಡ್ತಾ ಇವೆ, ವಾಟ್ ಮೈಟ್ ಬಿ ದ ರೀಸನ್ ಅಂತ ತಿಳ್ಕೊಳ್ಳೋಣ.
ಸೊ ಇಲ್ಲ ದೇ ವುಡ್ ಹ್ಯಾವ್ ಹ್ಯಾಡ್ ಸಮ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಅವುಗಳಿಗೇನೆ ಫಾಸ್ಟ್ ಮೂವಿಂಗ್ ವೆಹಿಕಲಿಂದ ಏನೋ ತೊಂದರೆ ಆಗಿರುತ್ತೆ, ದೇ ವುಡ್ ಹ್ಯಾವ್ ಲಾಸ್ ದೇರ್ ಲಿಂಬ್ ಅಥವಾ ದೇ ವುಡ್ ಹ್ಯಾವ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ಸೊ ಸಿವಿಯರ್ ಆಗಿ ವೂಂಡ್ ಆಗಿರ್ಬೋದು, ಈ ಥರ ಏನಾದರೂ ಆಗಿರುತ್ತೆ. ಅಥವಾ ದೇ ವುಡ್ ಹ್ಯಾವ್ ಲಾಸ್ ದೇರ್ ಫ್ರೆಂಡ್ ಇನ್ ಫ್ರಂಟ್ ಆಫ್ ದೇರ್ ಐಸ್ ಬಿಕಾಸ್ ಆಫ್ ಅ ಫಾಸ್ಟ್ ಮೂವಿಂಗ್ ವೆಹಿಕಲ್. ಸೊ ಈ ರೀತಿ ಆಗಿರೋದ್ರಿಂದ ದೇ ಥಿಂಕ್ ಆಲ್ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಆರ್ ದ ಸೇಮ್. ಹಾಗಾಗಿ ಫಾಸ್ಟ್ ಮೂವಿಂಗ್ ವೆಹಿಕಲ್ ವಿಲ್ ಇರಿಟೇಟ್ ದಮ್. ಸೊ ಹಾಗಾಗಿ ಅವರು ಹಿಂದೆ ಬರ್ತಾರೆ. ಸೊ ನಾನೇ ನೋಡಿದ್ದೀನಿ, ಒಂದು ನಾಯಿ ಟ್ರೈನ್ ಆಕ್ಸಿಡೆಂಟ್ ಸರ್ವೈವರು, ಟ್ರೈನ್ ಅದ್ರ ಮೇಲೆ ಹೋಗಿ ಹಿ ಹ್ಯಾಸ್ ಲಾಸ್ಟ್ ಹಿಸ್ ಲಿಂಬ್. ಸೊ ಅವನು ಏನು ಮಾಡ್ತಾನೆ, ಪ್ರತಿಯೊಂದು ಫಾಸ್ಟ್ ಮೂವಿಂಗ್ ವೆಹಿಕಲ್, ಯಾವುದೇ ಬೈಕ್ ಆಗಲಿ ಕಾರ್ ಆಗಲಿ ಫಾಸ್ಟಾಗೆ ಹೋಗ್ತಾ ಇದ್ರೆ ಅದ್ರ ಹಿಂದೆ ಹೋಗ್ತಾನೆ, ಓಡ್ಕೊಂಡು ಬೊಗಳ್ಕೊಂಡು ಕಚ್ಚಲಿಕ್ಕೆ ಹೋಗ್ತಾನೆ. ಸೊ ಯಾಕೆ ರೀಸನು, ಹಿ ಹ್ಯಾಸ್ ಗಾನ್ ಥ್ರೂ ದಿಸ್ ಹೆಲ್ ಬಿಫೋರ್ ಇನ್ ಹಿಸ್ ಲೈಫ್. ಸೊ ಅದಕ್ಕೆ ಕಾರಣ, ದ್ಯಾಟ್ ಇಸ್ ದ ರೀಸನ್. ಸುಮ್ಮನೆ ಯಾರೂ ಬೊಗಳ್ಕೊಂಡು ಹೋಗೋದಿಲ್ಲ, ಸುಮ್ಮನೆ ಎಲ್ಲರ ಹಿಂದೆ ಹೋಗೋದಿಲ್ಲ ಓಡ್ಕೊಂಡು. ಈ ಥರ ಏನೋ ಆಗಿರತ್ತೆ ಅವ್ರ ಜೀವನದಲ್ಲಿ. ಸೊ ಇನ್ಸ್ಟೆಡ್ ಆಫ್ ಜಸ್ಟ್ ಬ್ಲೈಂಡ್ಲಿ ಬ್ಲೇಮಿಂಗ್ ಇನ್ನೋಸೆಂಟ್ ಆ್ಯನಿಮಲ್ಸ್, ಲೆಟ್ ಅಸ್ ಥಿಂಕ್ ಆಫ್ ವಾಟ್ ಮೈಟ್ ಬಿ ದ ರೀಸನ್ ಅಂದ್ಬಿಟ್ಟು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದೇರ್ ಬಿಹೇವಿಯರ್ ಆ್ಯಂಡ್ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದ್ಯಾಟ್. ಸೊ ವಾಟ್ ಇಸ್ ದ ಸೊಲ್ಯೂಷನ್ ಇಲ್ಲಿ? ಸೊ ಜಸ್ಟ್ ಬಿ ಸ್ಲೋ, ದ್ಯಾಟ್ ಇಸ್ ದ ಸೊಲ್ಯೂಷನ್. ಯಾಕಷ್ಟು ಫಾಸ್ಟಾಗಿ ಹೋಗಬೇಕು? ಸೊ 1 ನಿಮಿಷ ಸ್ಲೋ ಮಾಡಿಬಿಟ್ರೆ ಏನು ಜಗತ್ತು ಮುಳುಗೋಗೋದಿಲ್ಲ. ನೀವು ಎಲ್ಲೋ ಫಾಸ್ಟಾಗಿ, ಏನೋ ನಿಮಗೆ ಎಮರ್ಜೆನ್ಸಿನೇ ಇರ್ಬೋದು, ನೀವು ಫಾಸ್ಟಾಗಿ ಹೋಗಿ ರೀಚ್ ಆಗಬೇಕಾಗಿರಬಹುದು, ನೀವು ಹರಿಯಲ್ಲೇ ಇರಬಹುದು, ಬಟ್ ಸ್ಟಿಲ್ ಆ ಒಂದು 300 ಮೀಟರ್ಸ್ 400 ಮೀಟರ್ಸ್ ಸ್ಲೋ ಮಾಡಿಬಿಡಿ, ಬಿ ವೆರಿ ಸ್ಲೋ. That's all. That's the solution. That will avoid it. You are just fast. So ನಾಯಿ ಬರುತ್ತೆ ಬೊಗಳ್ಕೊಂಡು, ಕಚ್ಚಲೂಬಹುದು. ಅದರಿಂದ ಯು ಸ್ಟಾರ್ಟ್ ಬ್ಲೇಮಿಂಗ್ ದ ಡಾಗ್. ಅದು ಒಂದು ದೊಡ್ಡ ಇಶ್ಯೂ ಆಗುತ್ತೆ. ಅನ್ ಇನ್ನೋಸೆಂಟ್ ಆ್ಯನಿಮಲ್ ಇಸ್ ಬ್ಲೇಮ್ಡ್ ಫಾರ್ ಆಲ್ ದೀಸ್ ಥಿಂಗ್ಸ್. ಸೊ ಹಾಗಾಗಿ ಅದೆಲ್ಲ ಬೇಡ ಅಂದರೆ ದ ಸೊಲ್ಯೂಷನ್ ಇಸ್ ಜಸ್ಟ್ ಬಿ ಸ್ಲೋ. ಒಂದು 300-400 ಮೀಟರ್ಸ್ ಸ್ಲೋ ಆಗಿ ಹೊಟ್ಟೋಗಿ, ಏನು ಮಾಡಲ್ಲ, ಬೊಗಳ್ಕೊಂಡು ಬರತ್ವೆ ನೀವು ಫಾಸ್ಟಾಗಿರುವಾಗ. ಸ್ಲೋ ಮಾಡಿದ ಕೂಡಲೇ ತಕ್ಷಣ ಅವೇನೇ ಹಿಂದಕ್ಕೆ ಹೊಟ್ಟೋಗತ್ವೆ. This is the solution. So you can do this. It's very simple. ಇನ್ನೊಂದು, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರುವಾಗ, ವಾಕಿಂಗ್ ಹೋಗ್ತಾ ಇರುವಾಗ, ಐ ಹ್ಯಾವ್ ಸೀನ್ ಮೆನಿ ಪೀಪಲ್, ವಾಕಿಂಗ್ ಮಾಡುವಂಥ ಬೆಳಗಿನ ಜಾವ ಅಥವಾ ರಾತ್ರಿ ಹೊತ್ತು ವಾಕಿಂಗ್ ಮಾಡುವಾಗ ದೇ ಕ್ಯಾರಿ ಅ ಸ್ಟಿಕ್. ಯಾಕೆ? ನಾಯಿ ಬೊಗಳ್ಕೊಂಡು ಬಂದರೆ ಸ್ಕೇರ್ ಮಾಡಲಿಕ್ಕೆ, ಟು ಸ್ಕೇರ್ ದೋಸ್ ಡಾಗ್ಸ್, ದೇ ಹ್ಯಾವ್ ಅ ಸ್ಟಿಕ್ ಇನ್ ದೇರ್ ಹ್ಯಾಂಡ್. ನಾನು ಕೇಳೋದು, ಯಾಕೆ ಸ್ಟಿಕ್ ಇಟ್ಕೊಳ್ತೀರಾ? ಆ ಸ್ಟಿಕ್ಕನ್ನು ನೋಡಿದ್ರೇ ಅವಾಗ ಗಾಬರಿ ಆಗುತ್ತೆ, ಓ ಇವ್ರು ಏನೋ ನಮ್ಗೆ ಹಾರ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂದ್ಬಿಟ್ಟು ದೇ ಸ್ಟಾರ್ಟ್ ಬಾರ್ಕಿಂಗ್, ದೇ ಟ್ರೈ ಟು ಅಟ್ಯಾಕ್ ಯು. ಆ್ಯಂಡ್ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಯು ಯೂಸ್ ದಟ್ ಸ್ಟಿಕ್ಕನ್ನು ಒಂದು ಸಲ ಹೀಗೆ ಮಾಡಿದ್ರೆ ಇನ್ನೂ ಬರುತ್ತವೆ ಹತ್ತಿರ, ಕಚ್ಚಲೂಬಹುದು. ಸೊ ಇದೆಲ್ಲ ಮಾಡೋಕ್ಕೆ ಬದಲು ಸಿಂಪಲ್ ಸೊಲ್ಯೂಷನ್ ಇಸ್, ಇನ್ಸ್ಟೆಡ್ ಆಫ್ ಕ್ಯಾರಿಂಗ್ ಅ ಸ್ಟಿಕ್ ವಿತ್ ಯು, ಕ್ಯಾರಿ ಅ ಫ್ಯೂ ಬಿಸ್ಕೆಟ್ಸ್. Carry a few biscuits with you, carry a few treats with you, and feed those innocent animals. So they come barking alla, you feel scared alla, you just feed them 2 biscuits. 1 biscuit saku. They get to know that you're kind. They will never ever harm you again. ಬಾರ್ಕ್ ಮಾಡ್ಕೊಂಡು ಬರತ್ವೆ, ಬಟ್ ಆಮೇಲೆ they will start wagging their tail and they'll come behind you. In fact, they can be your escorts. ನೀವು ಬೆಳಗಿನ ಜಾವ ವಾಕಿಂಗ್ ಹೋಗುವಾಗ ಅಥವಾ ರಾತ್ರಿ ಲೇಟ್ ನೈಟ್ ವಾಕಿಂಗ್ ಹೋಗುವಾಗ ದೇ ವಿಲ್ ಬಿ ಯುವರ್ ಎಸ್ಕಾಟ್ಸ್. ನಿಮ್ಮ ಸೆಕ್ಯೂರಿಟಿ ಗಾರ್ಡ್ ಥರ ನಿಮ್ಮ ಹಿಂದೆ ಬರತ್ವೆ. ಒಂದು ಸಲ 1 ಬಿಸ್ಕೆಟ್ ಹಾಕಿ ಸಾಕು. ಸ್ಟಿಕ್ ಬೇಡ ರೀ, ಸ್ಟಿಕ್ ಬೇಡ. ಯು ಜಸ್ಟ್ ಫೀಡ್ ದೆಮ್ 1 ಬಿಸ್ಕೆಟ್ ಸಾಕು. 1 ಬಿಸ್ಕೆಟ್ ಎಷ್ಟು? 1 ರೂಪಾಯೂ ಆಗಲ್ಲ. 1 ಬಿಸ್ಕೆಟ್, 1 ಪ್ಯಾಕೆಟ್ ತೊಗೊಂಡು ಅದರಲ್ಲಿ 1 ಬಿಸ್ಕೆಟ್ ಫೀಡ್ ಮಾಡಿ ಅದಕ್ಕೆ, ಆಯಿತಾ? ಸೊ ದೇ ವಿಲ್ ಬಿ ಯುವರ್ ಫ್ರೆಂಡ್ ಫಾರ್ ಎವರ್. So, instead of carrying a stick, carry a few biscuits with you. That will solve the problem. So, they will never come barking towards you. ಇದು ಒಂದು. ಇನ್ನೊಂದು, ನೀವು ಹೇಳ್ಬೋದು, ಇಲ್ಲ ರೀ ನಮ್ಮ ಮಕ್ಕಳು ಆಟ ಆಡ್ತಿರುವಾಗ ಅಥವಾ ನಾವು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರುವಾಗ ಬೊಗಳ್ಕೊಂಡು ಬಂತು. ಸುಮ್ಮನೆ ಬರಲ್ಲ ಅವು. ಮಕ್ಕಳು ಆಟ ಆಡ್ತಿರುವಾಗ ಬೊಗಳ್ಕೊಂಡು ಕಚ್ಚಲಿಕ್ಕೆ ಬಂತು ಅಂದರೆ ಏನೋ ರೀಸನ್ ಇರುತ್ತೆ. ಹಿಂದೆ ಯಾವುದೋ ಒಂದು ಮಗು ಏನೋ ಹಾರ್ಮ್ ಮಾಡಿರಬಹುದು. ಮಕ್ಕಳಿಗೆ ಗೊತ್ತಾಗೋದಿಲ್ಲ ಪಾಪ. ಮಕ್ಕಳು ಅದೂ ಒಂದು ಆಟದ ಸಾಮಾನು ಅಂತ ಅಂದ್ಕೊಳ್ತಾರೆ. ಸೊ ಅವ್ರು ಏನೋ ಆಟ ಆಡ್ತಿರುವಾಗ ಬಾಲ್ ಎಸ್ತಿರುವಾಗ ಬಾಲ್ ಹೋಗಿ ಅದ್ರ ಬಾಲದ ಮೇಲೆ ಬಿದ್ದಿರ್ಬೋದು, ಕಾಲ ಮೇಲೆ ಬಿದ್ದಿರಬಹುದು, ಅದಕ್ಕೆ ಇರಿಟೇಟ್ ಆಗಿರಬಹುದು. ಅದರಿಂದ ಎಲ್ಲ ಮಕ್ಕಳ ಮೇಲೂ ಅದು ಬೊಗಳ್ಕೊಂಡು ಬರ್ಬೋದು, ಕಚ್ಚಲಿಕ್ಕೆ ಬರಬಹುದು. ಸೊ ಈ ಥರ ಏನೋ ಒಂದು ಕಾರಣ ಇರುತ್ತೆ.
ಅಥವಾ ಮಕ್ಳಿಗೆ ಗೊತ್ತಾಗೋದಿಲ್ಲ, ಅದೂ ಆಟದ ಸಾಮಾನು ಅಂತ ಅಂದ್ಕೊಂಡು ಏನೋ ಕಿವಿ ಎಳೆಯೋದು, ಇನ್ನೇನೋ ಎಳೆಯೋದು, ಬಾಲ ಎಳೆಯೋದು, ಹೀಗೇನೋ ಮಾಡಿರ್ತಾರೆ. ಅದರಿಂದ ಅದು ಕಚ್ಚುತ್ತೆ. ಜನ ಯಾವಾಗ್ಲೂ ನಾಯಿ ಮಗುಗೆ ಏನು ಮಾಡ್ತು ಅನ್ನೋದನ್ನು ಹೈಲೈಟ್ ಮಾಡಿ ತೋರಿಸ್ತಾರೆ, ಆದರೆ ಮಗು ನಾಯಿಗೆ ಏನು ಮಾಡ್ತು, ಕಾರಣ ಏನು, ನಾಯಿ ಕಚ್ಚಲಿಕ್ಕೆ ಅಥವಾ ಅಟ್ಯಾಕ್ ಮಾಡಲಿಕ್ಕೆ ಕಾರಣ ಏನು ಅನ್ನೋದನ್ನು ಹೈಡ್ ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಸುಮ್ಮನೆ ನಾಯಿಗಳು ಹಾಗೆ ಬರೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ, ನಿಮ್ಮ ಮುಂದೆ ನಿಮ್ಮ ಮಗು ಯಾವುದಾದ್ರೂ ನಾಯಿ ಜೊತೆ ಈ ಥರ ಬಿಹೇವ್ ಮಾಡ್ತಿದ್ರೆ ಕರೆಕ್ಟ್ ಮಾಡಿ, ಆ ಮಗುನ ತಿಳಿ ಹೇಳಿ, ಇಲ್ಲ ಹೀಗೆ ಮಾಡಬಾರ್ದು, ಅದು ಒಂದು ಜೀವ, ಅದಕ್ಕೂ ಹರ್ಟ್ ಆಗುತ್ತೆ, ಅದಕ್ಕೂ ತೊಂದರೆ ಆಗುತ್ತೆ ಅನ್ನೋದನ್ನು ಹೇಳ್ಕೊಡಿ. ಪ್ರಾಬಬ್ಲಿ ಪೆಟ್ ಆ್ಯನಿಮಲ್ಸ್ ಇರೋವಾಗ ಪೆಟ್ಸು ತುಂಬ ಪಾಪ ಅವಕ್ಕೆ ಗೊತ್ತಾಗ್ಬಿಟ್ಟಿರತ್ತೆ. ಸೊ ಸಣ್ಣ ಮಕ್ಕಳು ಏನೋ ಕಿವಿ ಎಳೆದ್ರೂ ಸುಮ್ಮನಿರತ್ವೆ. ಸೊ ಮಕ್ಕಳು ಏನು ಅಂದ್ಕೊಳ್ತಾರೆ, ಕಿವಿ ಎಳೆದ್ರೂ ಪರವಾಗಿಲ್ಲ. ಸೊ ಹೊರಗಡೆ ಹೋದಾಗ ಒಂದು ಸ್ಟ್ರೀಟ್ ಆ್ಯನಿಮಲ್ದು ಕಿವಿ ಎಳೆಯತ್ವೆ. ಸ್ಟ್ರೀಟ್ ಆ್ಯನಿಮಲ್ ಅದನ್ನು ತಡ್ಕೊಳ್ಳಲ್ಲ. ಸ್ಟ್ರೀಟ್ ಆ್ಯನಿಮಲ್ ಇರಿಟೇಟ್ ಆಗುತ್ತೆ ಅದರಿಂದ. ಸೊ ಪೆಟ್ ಆ್ಯನಿಮಲ್ ಥರ ಸ್ಟ್ರೀಟ್ ಆ್ಯನಿಮಲ್ ಅಲ್ಲ. ಸೊ ಹಾಗಾಗಿ ಇದೆಲ್ಲ ಕಾರಣಗಳು. ಸೊ ಇದರಿಂದ ಯು ಹ್ಯಾವ್ ಟು ಎಜುಕೇಟ್ ಯುವರ್ ಕಿಡ್ಸನ್ನು ಆ ಏಜಲ್ಲೇ ತಿದ್ದಿ ಹಾರ್ಮ್ ಮಾಡಬಾರ್ದು ಅನ್ನೋದನ್ನು ಹೇಳ್ಕೊಡಿ. ಸೊ ಆವಾಗ ಆ ಹ್ಯೂಮನ್ ಮತ್ತು ಪ್ರಾಣಿಗಳ ನಡುವೆ ಒಂದು ಎಮೋಷ್ನಲ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಶೋ ದೆಮ್ ಲವ್ ಇನ್ಸ್ಟೆಡ್ ಆಫ್ ಈ ಮಕ್ಕಳಲ್ಲೂ ಕೂಡ ಪ್ರೀತಿ ಹೇಗೆ ತೋರಿಸೋದು ಅನ್ನೋದನ್ನು ತೋರಿಸ್ಕೊಡಿ, ಹೇಳ್ಕೊಡಿ. ಸೊ ಮಕ್ಕಳಲ್ಲೂ ಕೂಡ ಆ ಭಾವನೆ ಬೆಳಿಬೇಕು. ಸೊ ಈ ಥರ ಮಾಡೋದ್ರಿಂದ ಮಾತ್ರ ಜಗತ್ತಿನಲ್ಲಿ ಕೋ ಎಕ್ಸಿಸ್ಟೆನ್ಸ್ ಅನ್ನೋದು ಒಂದು ಸಾರ್ಥಕ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗುತ್ತೆ. ಇಲ್ಲ ಅಂದರೆ ಸಾಧ್ಯ ಇಲ್ಲ. ಸೊ ಇದು ನನ್ನ ಅನಿಸಿಕೆ. ಸೊ ಈ ರೀತಿ ಐ ಥಿಂಕ್ ವಿ ಕ್ಯಾನ್ ಅವಾಯ್ಡ್ ಬೈ ಫೀಡಿಂಗ್ ದೆಮ್, ಬೈ ಕ್ಯಾರಿಂಗ್ ಅ ಫ್ಯೂ ಬಿಸ್ಕೆಟ್ಸ್ ಇನ್ಸ್ಟೆಡ್ ಆಫ್ ಅ ಸ್ಟಿಕ್, ಆಮೇಲೆ ಬೈ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಮೈಟ್ ಬಿ ದ ರೀಸನ್ ಫಾರ್ ದ ಡಾಗ್ಸ್ ಚೇಸಿಂಗ್ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್. ಸೊ ಈ ಥರ ಮಾಡೋದ್ರಿಂದ ಐ ಫೀಲ್ ದ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್ ಆ್ಯಂಡ್ ಚೆನ್ನಾಗಿ ಬದುಕ್ಬೋದು. ಪ್ರಾಣಿಗಳ ಜೊತೆಗೆ ಮನುಷ್ಯರು ಬದುಕಬಹುದು ಈ ಜಗತ್ತಲ್ಲಿ ಅಂತ ಅನಿಸುತ್ತೆ. ಸೊ ನನ್ನ ಟ್ರಸ್ಟಿನ ಲೋಗೋ ಲವ್ ದೆಮ್ ಒನ್ಸ್ ದೇ ವಿಲ್ ಲವ್ ಯು ಫಾರ್ ಎವರ್ ಅಂತ. ಸೊ ಒಂದು ಸಲ ಪ್ರೀತಿ ತೋರಿಸಿ ಅವರಿಗೆ, ದೇ ವಿಲ್ ಲವ್ ಯು ಫಾರ್ ಎವರ್. ಒಂದು ಬಿಸ್ಕಿಟ್ ಹಾಕಿ, ಜೀವನ ಇಡೀ